ಅರೆಬೆತ್ತಲೆ ಪ್ರತಿಭಟನೆಗೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾಕಾರರು ಶಿಫ್ಟ್ ಆಗಿದ್ದಾರೆ. ಕನ್ನಡ ಪರ ಹೋರಾಟಗಾರರನ್ನ ಫ್ರೀಡಂ ಪಾರ್ಕ್ಗೆ ಕಳಿಸಿದ್ದಾರೆ ಪೊಲೀಸರು. ಎಂದಿನಂತೆ ಸಂಚಾರಕ್ಕೆ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಟೌನ್ ಹಾಲ್ ಬಳಿ ಮುಖ್ಯವಾಗಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಮುಂದಾಗಿದ್ರು. ಬಟ್ ಆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡಿ ಅಂತ ಹೇಳಿ ಪೊಲೀಸರು ಈಗ ಶಿಫ್ಟ್ ಮಾಡಿದ್ದಾರೆ ಕನ್ನಡ ಪರ ಹೋರಾಟಗಾರರನ್ನ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಮುಖ್ಯವಾಗಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಟೌನ್ ಹಾಲ್ ಬಳಿ? ಎಸ್ ಮಹೇಶ್, ಬೆಳಿಗ್ಗೆನೂ ಕೂಡ ಒಂದ್ ರೀತಿಯಲ್ಲಿ ಪೊಲೀಸರ ಭದ್ರತೆಯಲ್ಲಿ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕನ್ನಡಪರ ಸಂಘಟನೆಗಳು ಟೌನ್ ಹಾಲ್ ಬಳಿ ಬರ್ತಾ ಇದ್ದಂಗೆ ಕೂಡ ಅವ್ರನ್ನೆಲ್ಲಾನು ಕೂಡ ಕರ್ಕೊಂಡು ಹೋಗಿ ಏನೋ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿರುವಂತದ್ದು, ನಗರದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆ ಮಾಡಬಾರ್ದು, ಫ್ರೀಡಂ ಪಾರ್ಕ್ ಅಲ್ಲಿ ಮಾತ್ರ ನಿಮ್ಗೆ ಅವಕಾಶ ಕೊಟ್ಟಿದೆ, ಆ ಹಿನ್ನೆಲೆಯಲ್ಲಿ ನೀವು ಅಲ್ಲೇ ಪ್ರತಿಭಟನೆ ಮಾಡಬೇಕು, ಟೌನ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಕೂಡ ಕೆಲವು ಸಂಘಟನೆಗಳಿಗೆ ನಿನ್ನೆಯಿಂದನೂ ಕೂಡ ಪೊಲೀಸರು ವಾರ್ನಿಂಗ್ ಮಾಡಿ ನೋಟಿಸ್ ಕೊಟ್ಟಿದ್ವು. ಆದ್ರೂ ಕೂಡ ಕೆಲವು ಕನ್ನಡ ಸಂಘಟನೆಗಳು ಏನು ಇವತ್ತು ಟೌನ್ ಹಾಲ್ ಬಳಿ ಬಂದಿದ್ರು ಅವ್ರನ್ನೆಲ್ಲಾನು ಕೂಡ ವಶಕ್ಕೆ ಪಡೆದು ಫ್ರೀಡಂ ಪಾರ್ಕ್ ಬಿಟ್ಟಿರುವಂತದ್ದು. ಸದ್ಯ ಏನು ವಾಟಾನಗರದ ಕೂಡ ಇಲ್ಲಿ ಟೌನ್ ಹಾಲ್ ಪ್ರವೇಶ ಮಾಡ್ತಿದ್ದಂಗೆ ಕಾರ್ಪೊರೇಷನ್ ಸರ್ಕಲ್ ಅಲ್ಲೇ ಅವ್ರನ್ನ ಬಂಧಿಸಿ ಅವ್ರನ್ನ ಕೂಡ ಈಗ ಕರ್ಕೊಂಡೋಗಿ ಫ್ರೀಡಂ ಪಾರ್ಕ್ ಅಲ್ಲಿ ಬಿಟ್ಟಿರುವಂತದ್ದು. ಅಂದ್ರೆ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಪರಿಸ್ಥಿತಿ ಯಥಾಸ್ಥಿತಿಗೆ ತಿರುಗುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಟೌನ್ ಹಾಲ್ ಅಲ್ಲಿ ಸ್ವಲ್ಪ ಉದ್ಯೋಗ ಪರಿಸ್ಥಿತಿ ಇತ್ತು. ಬೆಳಗ್ಗೆಯಿಂದನೂ ಕೂಡ ಎಲ್ಲ ಬಂದು ಕರವೇ ಕಾರ್ಯಕರ್ತರಾಗಿರ್ಬೋದು ಅಥವಾ ಕನ್ನಡ ಹೋರಾಟಗಾರರಿರ್ಬೋದು ಎಲ್ಲರೂ ಕೂಡ ಗಲಾಟೆ ಮಾಡ್ತಾರೆ ಅಂತ ಇಲ್ಲಿ ಹೆಚ್ಚಿನ ಭದ್ರತೆಯಲ್ಲಿ ಯಾವುದೂ ಕೂಡ ಅಹಿತಕರ ಘಟನೆ ನಡೆದಿಲ್ಲ. ಕೆಲವು ಕಡೆ ಏನೋ ಒಂದು ಬಸ್ಗಳು ನಿಲ್ಸಿರುವಂತದ್ದು ಅವನ್ನೆಲ್ಲನೂ ಕೂಡ ಆಗ್ಲೇ ಪೊಲೀಸರು ಕ್ಲಿಯರ್ ಮಾಡಿರುವಂತದ್ದು. ಮಹೇಶ್, ಮುಖ್ಯವಾಗಿ ನೋಡಿ, ಈಗಾಗಲೇ ಇರುವಂತಹ ಮಾಹಿತಿಯ ಪ್ರಕಾರ 3,000ಕ್ಕೂ ಹೆಚ್ಚು ಕನ್ನಡ ಪರ ಹೋರಾಟಗಾರರನ್ನು ಅರೆಸ್ಟ್ ಮಾಡಿದ್ದಾರಂತೆ. ಈಗ ವಾಟಾಳ್ ನಾಗರಾಜ್ ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು. ವಾಟಾಳ್ ನಾಗರಾಜ್ ಅವರು ಏನ್ ಹೇಳ್ತಾ ಇದ್ರು ಈ ಬೆಳವಣಿಗೆ ಬಗ್ಗೆ? ಸಂಪರ್ಕ ಕಡಿತವಾಗಿದೆ. ಪ್ರತಿಭಟನಾಕಾರರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ಅಂತ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ.